ಇದೊಂದು ಎಲೆ ಸಾಕು ಸ್ನೇಹಿತರೆ. ಎಷ್ಟೇ ವರ್ಷಗಳಿಂದ ಹಠಮಾರಿಯಾಗಿ ಉಳಿದಿರುವಂಥ ಬಂಗಾಗಿದ್ದರೂ ಕೂಡ ಒಂದೇ ದಿನದಲ್ಲಿ ಒಂದೇ ರಾತ್ರಿನಲ್ಲಿ ಕಡಿಮೆ ಆಗುತ್ತೆ, ರಿಮೂವ್ ಆಗುತ್ತೆ. ನಿಮ್ಮ ಮುಖ ಅನ್ನುವಂಥದ್ದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ. ಇನ್ನು ಮೊಡವೆ ಕಲೆಗಳಾಗಿರಲಿ, ಕಪ್ಪು ಚುಕ್ಕೆಗಳಾಗಿರಲಿ, ಕಪ್ಪು ಮಚ್ಚೆಗಳಾಗಿದ್ದರೂ ಈ ಒಂದು ಎಲೆಯನ್ನು ಈ ಒಂದು ವಿಧಾನದಲ್ಲಿ ಹಚ್ಚುತ್ತಾ ಬನ್ನಿ. ನಿಮ್ಮ ಮುಖದಲ್ಲಿ ಆ ಒಂದು ಹೊಳಪು ಅನ್ನುವಂಥದ್ದು ಹೆಚ್ಚಾಗುತ್ತೆ. ಈ ರೀತಿ ಎಷ್ಟೇ ವರ್ಷಗಳಿಂದ ಹಠಮಾರಿಯಾಗಿ ಉಳಿದಿರುವಂಥ ಬಂಗಿನ ಸಮಸ್ಯೆ, ಕಪ್ಪು ಚುಕ್ಕೆಗಳು, ಮಚ್ಚೆಗಳಾಗಿರಲಿ ಅಥವಾ ಪಿಂಪಲ್ ಮಾರ್ಕ್ ಆಗಿರಲಿ ಎಲ್ಲವೂ ಕೂಡ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ರಿಮೂವ್ ಆಗುತ್ತೆ. ಮುಖ ಅನ್ನುವಂಥದ್ದು ಕನ್ನಡಿ ರೀತಿ ಹೊಳೆಯುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು. ಮನೆ ಹತ್ತಿರ ಸಿಗುವಂಥ ಈ ಒಂದು ಎಲೆಯನ್ನು ಈ ರೀತಿಯಾಗಿ ಬಳಸ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ನೀವು ಹಚ್ಚುತ್ತಾ ಬರೋದ್ರಿಂದ ನಿಮ್ಮ ಮುಖ ಅನ್ನುವಂಥದ್ದು ಕನ್ನಡಿ ರೀತಿ ಹೊಳೆಯುತ್ತೆ. ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ರೆಮಿಡಿ. ಈ ರೀತಿ ರೆಮಿಡಿಗಳಿಗಾಗಿ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ನಾನಿಲ್ಲಿ ತುಳಸಿ ಎಲೆಗಳನ್ನು ತೊಗೊಂಡಿದ್ದೀನಿ. ಹೌದು ಸ್ನೇಹಿತರೆ, ಎಲ್ಲರ ಮನೆ ಹತ್ರನೂ ಒಂದಂತೂ ತುಳಸಿ ಗಿಡ ಇದ್ದೇ ಇರುತ್ತಲ್ವ. ಅದರ ಎಲೆಗಳು ಸಾಕು ನಮ್ಮ ಚರ್ಮದ ಎಷ್ಟೇ ಒಂದು ಹಠಮಾರಿ ಬಂಗಾಗಿರಲಿ, ಪಿಗ್ಮೆಂಟೇಷನ್ ಆಗಿರಲಿ, ಮೊಡವೆ ಕಲೆಗಳಾಗಿರಲಿ, ಮಚ್ಚೆಗಳಾಗಿರಲಿ ಅಥವಾ ಕಪ್ಪು ಚುಕ್ಕೆಗಳಾಗಿರಲಿ ಎಲ್ಲವನ್ನು ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮುಖವನ್ನು ಕನ್ನಡಿ ರೀತಿ ಹೊಳಿಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಎಲ್ಲ ಒಂದು ಕಲೆಗಳ ನಿವಾರಣೆಗೆ ಇದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಇನ್ನು ತುಳಸಿ ಗಿಡ ಅಂತೂ ಮನೆಗೆ ತುಂಬ ಒಳ್ಳೆಯದು. ಇನ್ನು ಈ ಒಂದು ತುಳಸಿ ಎಲೆಯನ್ನು ನಾವು ಅಗಿದು ಸೇವನೆ ಮಾಡ್ತಾ ಬರುವುದರಿಂದ ಕೆಮ್ಮು, ಶೀತ, ನೆಗಡಿ, ಕಫ ಎಲ್ಲವನ್ನು ಕೂಡ ಕಡಿಮೆ ಮಾಡುತ್ತೆ. ಅದೇ ರೀತಿಯಾಗಿ ನಮ್ಮ ಆರೋಗ್ಯವನ್ನು ಯಾವ ರೀತಿ ವೃದ್ಧಿ ಮಾಡುತ್ತೋ ಅದೇ ರೀತಿಯಾಗಿ ನಮ್ಮ ಚರ್ಮಕ್ಕೂ ಕೂಡ ತುಂಬಾ ಒಳ್ಳೆಯದು. ಇನ್ನು ತುಂಬ ತುರ್ಕೆಗಳಾಗ್ತಾ ಇದೆ, ಕಜ್ಜಿಗಳಾಗ್ತಾ ಇದೆ ಅಂದರೆ ಈ ಒಂದು ರಸವನ್ನು ಅಲ್ಲಿ ತುಂಬ ಕಡಿತ ಆಗ್ತಾ ಇದೆ, ತುರ್ಕೆ ಆಗ್ತಾ ಇದೆ, ಕಜ್ಜಿಗಳಾಗ್ತಾ ಇದೆ ಅಂದರೆ ಆ ಒಂದು ಜಾಗಕ್ಕೆ ಹಚ್ಚುತ್ತಾ ಬರೋದ್ರಿಂದನೂ ಕೂಡ ಅನೇಕ ರೀತಿಯ ಚರ್ಮದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಗಜಕರ್ಣದ ರೀತಿ ಆಗ್ತಾ ಇರತ್ತಲ್ಲ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಈ ಒಂದು ತುಳಸಿಯ ರಸ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ತುಳಸಿ ಎಲೆಗಳನ್ನು ತೊಗೊಂಡಿದ್ದೀನಿ. ಒಂದಷ್ಟು ತುಳಸಿ ಎಲೆಗಳನ್ನು ತೊಗೊಳ್ಬೇಕು. ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಅನ್ಸತಿ ತೊಳೆದಿರುವಂಥ ತುಳಸಿ ಎಲೆನ ಒಂದು ಅರ್ಧ ಹಿಡಿಗಿಂತನೂ ಕಡಿಮೆ ನಾನಿಲ್ಲಿ ತೊಗೊಂಡಿದ್ದೀನಿ. ಆ ಒಂದು ಎಲೆಗಳನ್ನು ಈ ರೀತಿ ಒಂದು ಕುಟಾಣಿಲಿ ಹಾಕಿಬಿಟ್ಟು ನೀವು ಚೆನ್ನಾಗಿ ಕುಟ್ಟಿ ಅದರ ರಸವನ್ನು ತಗೊಳ್ಬೇಕಾಗತ್ತೆ. ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀವಿ ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಕೂಡ ಇದರ ರಸವನ್ನು ತಕ್ಕೊಳ್ಬೋದು. ನೋಡಿ, ಒಂದು ಸ್ವಲ್ಪ ಒಂದು 5-10 ನಿಮಿಷ ಇದನ್ನು ಈ ರೀತಿ ಕುಟ್ಕೊಳ್ಳೋದ್ರಿಂದ ನೋಡಿ ಈ ರೀತಿ ಚೆನ್ನಾಗಿ ಇದು ನೈಸ್ ಆಗುತ್ತೆ. ಅದರ ರಸವನ್ನು ಬಿಡಲಿಕ್ಕೆ ಶುರು ಆಗುತ್ತೆ. ಈ ಒಂದು ರಸವನ್ನು ನಾನಿಲ್ಲಿ ಒಂದು ಬೌಲಿಗೆ ತೊಗೊಳ್ತಾ ಇದ್ದೀನಿ. ಬಟ್ಟೆ ಮೇಲ್ಗಡೆ ಹಾಕಾದರೂ ನೀವು ಶೋಧಿಸ್ಕೊಳ್ಬೋದು. ಇದು ಸ್ಟ್ರೇನರಲ್ಲಿ ಹಾಕ್ಬಿಟ್ಟು ಕೂಡ ಈ ರೀತಿ ಪ್ರೆಸ್ ಮಾಡಿ ತೊಗೊಳ್ಬೋದು. ಆದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ರಸವನ್ನು ತೆಗಿತಾ ಇರೋದ್ರಿಂದ ನಾನು ಕೈಯಲ್ಲೇ ಈ ರೀತಿ ತೆಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಿಂದ 3/4 ಟೀ ಸ್ಪೂನ್ ಆಗೋಷ್ಟು ಈ ಒಂದು ರಸವನ್ನು ನಾವಿಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ. ಇನ್ನು ಈ ರೀತಿ ತೆಗೆದಿರೋಂಥ ಪ್ಯೂರಾಗಿರೋಂಥ ರಸ ಏನಿರುತ್ತೆ ಇದನ್ನು ನೀವು ಜೇನುತುಪ್ಪದೊಟ್ಟಿಗೆ ಮಿಕ್ಸ್ ಮಾಡಿ ತೊಗೊಳ್ತಾ ಬರೋದ್ರಿಂದ ಕೆಮ್ಮು, ಶೀತ, ನೆಗಡಿ ಇದನ್ನೆಲ್ಲ ಕೂಡ ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ತುಳಸಿ ರಸ ತುಂಬ ಪ್ಯೂರಾಗಿರುವಂಥ ತುಳಸಿ ರಸ ಅಂತಲೇ ಹೇಳ್ಬೋದು. ಇರಲಿ, ನಾವಿಲ್ಲಿ ಚರ್ಮದ ಒಂದು ಕಲೆಗಳ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಂಬ ಪ್ಯೂರಾಗಿರುವಂಥ ತುಳಸಿ ರಸವನ್ನು ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ಇದು ಒಂದು ಔಷಧಿ ರೀತಿ ಕೆಲಸ ಮಾಡುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಆನಂತರ ಇದಕ್ಕೆ ನಾವಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಬೇರಿಸ್ಕೊಳ್ಬೇಕು. ಇನ್ನು ಜೇನುತುಪ್ಪ ಕೂಡ ಅಷ್ಟೇ ಅಲ್ವಾ, ನಮ್ಮ ಚರ್ಮದ ಅನೇಕ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಒಂದೊಳ್ಳೆ ಹೊಳಪನ್ನು ನೀಡುತ್ತೆ, ಒಂದೊಳ್ಳೆ ಮಾಯ್ಶ್ಚರೈಸರ್ ಆಗೋ ಕೂಡ ಕೆಲಸ ಮಾಡುತ್ತೆ. ಆನಂತರ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ನಾವಿಲ್ಲಿ ಇದನ್ನು ಒಂದು 10ರಿಂದ 15 ದಿನಕ್ಕೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಸ್ಟೋರ್ ಮಾಡ್ಕೊಳ್ಬೇಕು. ಹಾಗಾಗಿ ಮಾರ್ಕೆಟಲ್ಲಿ ಸಿಗುವಂಥದ್ದನ್ನೇ ತೊಗೊಳ್ಳಿ. ಇನ್ನು ಪ್ಯೂರ್ ಆಗಿರುವಂಥ ರಸವನ್ನು ನೀವು ತೊಗೊಳ್ಬೋದು. ಇದು ಕ್ರೀಮ್ ರೀತಿ ಆಗೋದಿಲ್ಲ. ಒಂದು ಅಥವಾ 2 ದಿನಕ್ಕೆ ನೀವು ಮಾಡ್ಕೊಳ್ತೀವಿ ಅಂದರೆ ನೀವು ಮನೆಯಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ಕೂಡ ತೊಗೊಳ್ಬೋದು. ಒಂದು 10ರಿಂದ 15 ದಿನ ನಾವು ಬಳಸ್ಕೊಳ್ತೀವಿ, ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಅಂದರೆ ನೀವು ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ಲನ್ನೇ ತೊಗೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನೊಂದು ತುಂಬ ಒಂದು ಮ್ಯಾಜಿಕ್ ರೀತಿ ಕೆಲಸ ಮಾಡುವಂಥ ಪದಾರ್ಥ ಅಂದರೆ ಅದು ವಿಟಮಿನ್ ಇ ಆಯಿಲ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು 2 ವಿಟಮಿನ್ ಇ
ಕ್ಯಾಪ್ಸೂಲ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ವಿಟಮಿನ್ ಇ ಆಯಿಲ್ ಇದೆ ಅಂದರೆ ಒಂದು 1/4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಕ್ಯಾಪ್ಸೂಲ್ಗಳು ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಒಮ್ಮೆ ತಂದಿಟ್ಕೊಂಡ್ಬಿಟ್ರೆ ಇದು ಸಾಕಷ್ಟು ದಿನ ಕೂಡ ನಿಮಗೆ ಬರುತ್ತೆ. ಈ ಒಂದು ವಿಟಮಿನ್ ಇ ಆಯಿಲ್ ಹಾಕ್ಕೊಳ್ಳೋದ್ರಿಂದ ಒಂದೊಳ್ಳೆ ಹೊಳಪು ಬರುತ್ತೆ. ಜೊತೆಗೆ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಆಗಿರಲಿ, ಕಪ್ಪು ಕಲೆಗಳಾಗಿರಲಿ ಅಥವಾ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಒಂದು ಮೊಡವೆ ಕಲೆಗಳು ಹಾಗೇ ಉಳಿತಾ ಇರುತ್ತೆ. ಮೊಡವೆಗಳು ಹೋಗಿಬಿಡುತ್ತೆ, ಕಲೆಗಳು ಹಾಗೇ ಉಳಿದಿರುತ್ತೆ. ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಒಂದೊಳ್ಳೆ ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ತುಂಬ ಡ್ರೈ ಸ್ಕಿನ್ ಏನಾಗ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ವಿಟಮಿನ್ ಇ ಆಯಿಲ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು 2 ಕ್ಯಾಪ್ಸೂಲ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಷ್ಟು ಪದಾರ್ಥಗಳನ್ನು ಅಂದರೆ ತುಳಸಿ ರಸ, ಜೇನುತುಪ್ಪ, ಅಲೋವೆರಾ ಜೆಲ್ಲು, ವಿಟಮಿನ್ ಇ ಆಯಿಲು ಇದಷ್ಟನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಅದೊಂದು ಒಳ್ಳೆ ಕ್ರೀಮ್ ರೀತಿ ಆಗುತ್ತೆ. ನೋಡಿ ಈ ರೀತಿ ಒಂದು ಒಳ್ಳೆ ಕ್ರೀಮ್ ರೀತಿ ಆಗುತ್ತೆ. ಖಂಡಿತವಾಗ್ಲೂ ಇದು ತುಂಬ ಪ್ಯೂರ್ ಆಗಿರುವಂಥದ್ದು, ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು, ಯಾವುದೇ ಒಂದು ಕೆಮಿಕಲ್ ಪದಾರ್ಥ ಇದರಲ್ಲಿ ಬಳಸಿಲ್ಲ. ಜೊತೆಗೆ ನಾವೇ ರೆಡಿ ಮಾಡ್ಕೊಂಡಿರೋದ್ರಿಂದ ತುಂಬ ಪ್ಯೂರ್ ಆಗಿರುತ್ತೆ. ಇನ್ನು ನಾವು ಹೆಚ್ಚು ಬೆಲೆ ಕೊಟ್ಟು ಯಾವುದೇ ಒಂದು ಕ್ರೀಮ್ಗಳನ್ನು ತಂದು ಹಚ್ಕೊಳ್ತೀವಿ ಅಂದರೂ ಕೂಡ ಕೆಲವೊಬ್ಬರಿಗೆ ಕಡಿಮೆನೇ ಆಗ್ತಾ ಇರಲ್ಲ. ಪಿಗ್ಮೆಂಟೇಷನ್ ಆಗಿರಲಿ ಅಥವಾ ಈ ಒಂದು ಕಪ್ಪು ಕಲೆಗಳ ಹಾಗೆಯೇ ಉಳಿತಾ ಇರುತ್ತೆ. ಜೊತೆಗೆ ತುಂಬ ಮೊಡವೆ ಕಲೆಗಳು ನಾವು ಏನೇ ಮಾಡಿದ್ರೂ ಕಡಿಮೆ ಆಗೋದಿಲ್ಲ. ಖಂಡಿತ ಇದನ್ನು ನೀವು 2-3 ಬಾರಿ ಹಚ್ಚಿ ನೋಡಿ, ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ನೀವೇ ಬಂದು ಕಮೆಂಟ್ ಮಾಡ್ತೀರಾ. ಅಷ್ಟು ಒಂದು ಔಷಧೀಯ ಗುಣಗಳನ್ನು ಒಳಗೊಂಡಿರುವಂಥ ಒಂದು ಕ್ರೀಮ್ ಅನ್ನುವಂಥದ್ದು ಮನೆಯಲ್ಲೇ ರೆಡಿಯಾಗಿರುತ್ತೆ. ಇದನ್ನು ನೀವು ಒಂದು ಗಾಜಿನ ಬಾಟ್ಲಿನಲ್ಲೋ ಅಥವಾ ಒಂದು ಏರ್ಟೈಟ್ ಬಾಕ್ಸ್ನಲ್ಲೋ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಆರಾಮಾಗಿ 10-15 ದಿನ ಇದನ್ನು ಬಳಸ್ಕೊಳ್ಬೋದು. ಇನ್ನು ರಾತ್ರಿ ಮಲಗೋದಕ್ಕೆ ಮುಂಚೆ ಚೆನ್ನಾಗಿ ನೀವು ತಣ್ಣೀರಿಂದ ಮುಖವನ್ನು ತೊಳ್ಕೊಳ್ಬೇಕು. ಆ ನಂತರ ನೀಟಾಗಿ ಮುಖವನ್ನು ಒರೆಸ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಜೆಲ್ಲನ್ನು ತಗೊಂಡು ಈ ರೀತಿ ನೀಟಾಗಿ ಮುಖದ ಮೇಲ್ಗಡೆ ಹಚ್ಕೊಳ್ಬೇಕು. ಈ ರೀತಿ ಹಚ್ಬಿಟ್ಟು ರಾತ್ರಿ ಹಾಗೇ ಬಿಟ್ಕೊಂಡ್ಬಿಡಿ. ಬೆಳಗ್ಗೆ ಎದ್ದು ಮತ್ತೆ ನೀಟಾಗಿ ತಣ್ಣೀರಲ್ಲಿ ಮುಖವನ್ನು ತೊಳಿತಾ ಬನ್ನಿ. 2-3 ಬಾರಿ ಈ ರೀತಿ ಮಾಡಿದ್ರೂ ಸಾಕು. ನಿಮಗೇನ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. 10-15 ವರ್ಷಗಳಿಂದ ನಮಗೆ ಬಂಗಿನ ಸಮಸ್ಯೆ ಹಾಗೇ ಇತ್ತು. ಏನೆಲ್ಲ ರೆಮಿಡಿಗಳನ್ನು ಟ್ರೈ ಮಾಡಿದ್ದೀವಿ, ಕಡಿಮೆ ಆಗಿಲ್ಲ ಅನ್ನೋರು ಕೂಡ ಬಂಗಿನ ಸಮಸ್ಯೆ ಕಡಿಮೆ ಆಗಿದೆ ಅಂಥೇಳಿ ಕಮೆಂಟ್ ಮಾಡ್ತೀರಾ. ಅಷ್ಟು ಒಳ್ಳೆಯ ರಿಸಲ್ಟನ್ನು ಇದು ನೀಡುತ್ತೆ. ಖಂಡಿತ ಟ್ರೈ ಮಾಡಿ. ಜೊತೆಗೆ ಕೆಲವೊಬ್ಬರಿಗೆ ವಿಪರೀತ ಮೊಡವೆಗಳಾಗ್ತಾ ಇರುತ್ತೆ, ಅದರ ಕಲೆಗಳು ಹಾಗೆ ಉಳಿತಾ ಇರುತ್ತೆ. ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಮುಖವನ್ನು ಕನ್ನಡಿ ರೀತಿ ಹೊಳೆಯುವಂತೆ ಮಾಡಲಿಕ್ಕೆ ಇವತ್ತಿನ ಈ ಒಂದು ಕ್ರೀಮು ಸೂಪರಾಗಿ ವರ್ಕ್ ಆಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.